ಅಧ್ಯಾತ್ಮದೊಳಗಿಂದ ಇವು ಅಭಂಗ ಎಲ್ಲ ಜಾಗತಿಕ ಸತ್ಯರಿವು. ಇವು ಎಲ್ಲರಿಗೂ ಅನ್ವಯಿಸ್ತಾವೆ. ಅವಾಗಿಂದ ಎಷ್ಟು ಕಷ್ಟ ನಷ್ಟ ಇತ್ತು ಈಗೂ ಅಷ್ಟೇ ಅದ ರೀ, ಏನು ಚೇಂಜ್ ಆಗಿಲ್ಲ. ದೋಷರೇ ಜಾತೀಲ ಅನಂತ ಜನ್ಮೇಚಿ ಪಾಯತ್ಯ ದೇವಾಚೆ ನ ಸೋಡಾವೆ. ಯಾರು ಭಗವಂತನ ಪಾದ ಪದ್ಮವನ್ನು ಹಿಡಿದಿರ್ತಾರೋ ಅವರದು ಅನಂತ ಜನ್ಮದ ದೋಷ ಹೋಗುತ್ತದೆ. ಅನಂತ ಜನ್ಮದ ದೋಷ ಅಂತ ಹೇಳಿದ್ರೆ ಹುಟ್ಟು ಸಾವನ ರೀ. ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಅದನ್ನು ಹೇಳ್ತಾರೆ. ಪಾಯ್ ಅಂದ್ರೆ ಕಾಲು ರೀ, ಭಗವಂತ ಅಂದರೆ ಯಾರೀ? ಸದ್ಗುರುನ ರೀ. ನಮ್ಮ ಮತ್ತು ದೇವ್ರಂತ ಹೇಳಿದ್ರೆ ನಾವು ಮೂರ್ತಿ ಪೂಜಾ ಅಂತ ತಿಳ್ಕೊಂಡಿರ್ತೇವೆ. ದೇವ್ರಂದ್ರೆ ಭಾಳ ಅದಾವೆ ಬಿಡ್ರಿ. ನಮ್ಮ ಭಾರತ ದೇಶದೊಳಗರ 36 ಕೋಟಿ ದೇವ್ರದಾರ. 36 ಕೋಟಿ ಇದ್ದಿದ್ದು ಚಲೋನ ಆತ್ರಿ. ಒಬ್ಬೊಬ್ರಿಗೂ ಒಬ್ಬೊಬ್ರು ಮತ್ತು ಎಲ್ಲಂತ ಹೋಗ್ಬೇಕವ. ನಮ್ದು ಇಷ್ಟ ಇದು ಪಾಪ್ಯುಲೇಷನ್ ಅದ, ಅವು ಅಷ್ಟು ಬರೋಬರ ಅದಾವ್ರಿ, ಇಲ್ಲಂತಿಲ್ಲ. ಅದಕ್ಕಾಗಿ ಎಷ್ಟೋ ಮಂದಿ ಹೇಳ್ತಾರೆ ಒಂದೇ ದೇವ್ರು ಅಂಥೇಳಿ. ಒಂದೇ ದೇವ್ರಿಲ್ಲ ರೀ, ಇರೋ ಚೈತನ್ಯ ಒಂದಿದೆ. ದೇವರು ಒಬ್ಬನೇ, ನಾಮ ಹಲವು ಖರೆ. ಆದರೂ ಸಹಿತ ನೋಡ್ರಿ, ನಾವೆಲ್ಲರ ಊರಿಗೆ ಹೋಗುವಾಗ ಮೊನ್ನೆ ಇದಕ್ಕೆ ಮಲ್ಗುಂದಕ್ಕೆ ಹೋಗುವಾಗ ಎಲ್ಲ ಮ್ಯಾಪ್ನ್ಯಾಗ ತೆಗಿದ್ರೆ 3 ದಾರಿ ತೋರಿಸ್ತೈತಿ. ಅದು ಒಂದು ಹೈವೇ ದಾರಿ ತೋರಿಸ್ತೈತಿ, ಒಂದು ಸಮೀಪ ಹೋಗೋದು ದಾರಿ ತೋರಿಸ್ತೈತಿ, ಇನ್ನೊಂದು ಹಳ್ಳಿಲಿಂದ ಹೋಗೋದು ಇರ್ತೈತಿ. 3ದೊಳಗೆ ನಿಮಗೆ ಯಾವ ಚಾಯ್ಸ್ ಮಾಡ್ತೀರಿ? ನಮಗೆ ಇದನ್ನು ಕೊಟ್ಟಾರ್ರಿ, ಆಯ್ಕೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ಇದು ಚಲೋ ಅನಿಸ್ತದೆ, ಇದು ತೊಗೋರಿ, ಇದು ಅಂದರೆ ಇದು ತೊಗೋರಿ. ಫಾಸ್ಟ್ ಹೋಗೋಕ್ಕಿಂತ ಒಂದು ಸ್ವಲ್ಪ ಹಳ್ಳಿ ಏನ್ರಿ ಹೊಲ ಮನೆ ಎಲ್ಲ ನೋಡ್ಕೊತ ಹೋಗೋದು ಮಜಾ ಅನ್ನಿಸ್ತೈತಿ. ನದಿ ಗಿದಿ ಎಲ್ಲ ನೋಡೋದು. ಅದಕ್ಕಾಗಿ ಯಾವುದೂ ಚಲೋ ಇಲ್ಲ, ಯಾವುದೂ ಕೆಟ್ಟಿಲ್ಲ. ನಮ್ಮ ಮನಸ್ಸಿನ ಭಾವನೆ ತಕ್ಕಂತೆ ನೀವು ಯಾರು ಬೇಕಾದ್ದನ್ನು ಆರಿಸ್ಕೋಬೋದು. ಹೀಗಾಗಿ ದೇವರ 36 ಕೋಟಿ ಅದಾರ, ಆದರೆ ದೇವ್ರ ಅಂತ ತೋರ್ಸಕ್ಕೆ ಬರೋಂಗಿಲ್ಲ ರೀ. ಇದಮ್ ಇದ್ದಿದ್ದು ಅದು ಯಾವಾಗ ದೇವ್ರು ಆಗಂಗಿಲ್ಲ ರೀ. ಪಂಚೇಂದ್ರಿಯಕ್ಕೆ ಒಳಪಟ್ಟಿದ್ದು ದೇವ್ರಲ್ಲ ಅಂತ ಹೇಳ್ತಾರೆ. ಆದರೆ ದೇವ್ರು ತೋರ್ಸಕ್ಕೆ ನಮಗೆ ಗುರು ಬೇಕು ರೀ. ಗುರು ಬಿನಾ ಜ್ಞಾನ ನಹಿ, ಗುರು ಇಲ್ಲದೆ ನಮಗೆ ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂಥೇಳಿ ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ಹ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ, ಗುರು ಅಂದ್ರೆ ಈಶ್ವರ, ಈಶ್ವರ ಅಂದ್ರೆ ಗುರು ರೀ. ಗುರುನ ನಮಗೆ ಸತ್ಯವಾಗಿರುವಂತಹ ಪರಮಾತ್ಮನನ್ನು ತೋರಿಸ್ತಾನೆ. ಅದಕ್ಕಾಗಿ ಮೊನ್ನೆ ಒಂದು ಕತೆ ಹೇಳಿದ್ದೆ ಅಲ್ರಿ ನಾನು. ಉಗ್ರ ನರಸಿಂಹಂದು ಅವ್ನು ತಪಸ್ ಮಾಡಕ್ಕೆ ಕುಂತಿರ್ತಾನೆ, ಊಟ ಮಾಡಂದ್ರೆ ಒಲ್ಲೆಂತಾನ, ದೇವ್ರು ಬರೋ ತನಕ ಆ ದೇವ್ರು ನಾನು ಕರ್ಕೊಂಬರ್ತೇನೆ ಅಂತೇಳಿ ಒಬ್ಬ ನಿರಕುಕ್ಷಿಗೂ ಸಹಿತ ಒಲಿತಾನ್ರಿ ದೇವ್ರು. ಹೀಗಾಗಿ ಇಲ್ಲೇ ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಜನ್ಮ ಮತ್ತು ಮರಣದ ಚಕ್ರದ ದೋಷದಿಂದ ಬಿಡುಗಡೆ ಆಗಬೇಕಾಗಿದ್ದೇ ಆದರೆ ನೀವು ಪಾಯ ದೇವಾಚೆ ನ ಸೋಡಾವೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹಾದಿ ಹಾದಿಗೆ ಬಿದ್ದಿಹುದು ಗುರು ತೋರಿಸದೆ ಕಾಣಿಸದಯ್ಯ. ಸ್ವತಂತ್ರ ನಾವು ಅಭ್ಯಾಸ ಮಾಡೋಕ್ಕೆ ಬರೋಂಗಿಲ್ಲ, ಸ್ವತಂತ್ರವಾಗಿ ನಮಗೆ ಸತ್ಯ ತಿಳಿಯೋದಿಲ್ಲ ರೀ. ಅದಕ್ಕಾಗಿ ಇವ್ರು ಹೇಳ್ತಾ ಇದ್ದಾರೆ, ದೋಷರೇ ಜಾತೀಲ ಅನಂತ ಜನ್ಮೇಚಿ ಪಾಯತ್ಯ ದೇವಾಚೆ ನ ಸೋಡಾವೆ. ನ ಸೋಡಾವೆ ಪಾಯ ನಿಶ್ಚಯ ತೋಕರ. ನಿಶ್ಚಯ ಮಾಡ್ಬೇಕ್ರಿ. ಒಂದು ಸಲ ಸಿಕ್ತಲ್ರಿ ಸತ್ಸಂಗ ಬಿಡಬಾರ್ದ್ರಿ. ಚರೈವೇತಿ ಇಷ್ಟು ದಿನ ನೋಡ್ರಿ ನಾವು ಸಿಲ್ವರ್ ಜುಬ್ಲಿ ಆಗ್ತೈತ್ರಿ ನಮ್ಮದು ನಿಮ್ಮದು. ನಾವು ಸ್ವಾಮೀಜಿಯವ್ರ ಜೊತೆಗೆ ಹೋಗಿ ಗೋಲ್ಡನ್ ಜುಬ್ಲಿ ಆಗ್ತೈತ್ರಿ ನಮ್ದು. ಆಮೇಲೆ ಇದನ್ರಿ ಯಾವ ಡೈಮಂಡ್ ಜುಬ್ಲಿ ಮಾಡೋ ಅಂತ ಇಬ್ರು ಮಂದಿ ಕೂಡಿ ಇಷ್ಟು ದಿನ ಹೋತ್ರಿ. ಗಾಡಿ ಚಾಲಲಿ ಸದ್ಗುರು ರಾಯಾಚಿ ಕೊನಾಲ. ಹ್ಞೂ ರೀ, 25 ವರ್ಷ ಆತ್ರಿ ನೋಡ್ರಿ. ಏನು ಮಾಡ್ತೀರಿ? ಒಂದು ಕೂಸಿತ್ರಿ, ಅದು ಇನ್ನೂ 6 ತಿಂಗಳದ್ದೇನೋ, ಇನ್ನೂ ನಡಿಲಿಕ್ಕೆ ಬರ್ತಿದ್ದಿಲ್ಲ. ಕೂಸು ಕುಂತಲ್ಲೇ ಕೂಡ್ತಿತ್ತು. ಬಹಳ ದೊಡ್ಡ ವಿಷಯ ಇದೆ. ಎಷ್ಟು ದಿನ ಖರೇನ ರೀ. ಈಗ ಅದು ಆತ್ಮೀಯತೆ ಇರ್ತೈತ್ರಿ. ಕೆಲಸ ಇಲ್ಲ. ಮತ್ತು ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನ ಸೋಡಾವೆ ಪಾಯ ನಿಶ್ಚಯ ತೋಕರ. ಒಂದು ಸಲ ಭಗವಂತನ ಮೇಲೆ ಅನನ್ಯ ಚಿಂತೆಯಂತೋ ಮಾಂ ನೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಚಿಂತೆ ಮಾಡಬಾರ್ದು, ಚಿಂತನೆ ಮಾಡಬೇಕು. ಹೇಗೆ ಅಂತ ಹೇಳಿದರೆ, ನೀ ಇದ್ದೀಯಪ್ಪ ಸಾಕು, ಇಷ್ಟ ಅಂದರೂ ಸಾಕ್ರಿ. ಅದಕ್ಕಾಗಿ ನಿನ್ನ ಇಚ್ಛೆ ಇದ್ದಂತೆ ಆಗಲಿ, ಇದು ಒಂದೇ ಬರ್ಕೊಂಡು ಇಟ್ಕೊಂಡ್ಬಿಡ್ರಿ ಇವತ್ತಿನಿಂದ.
ಅದ ಬರೀರಿ ಬೇಕಂದ್ರೆ ಇದು ನಾಮಸ್ಮರಣೆ ಬರೋಕ್ಕಿಂತ ನಿನ್ನ ಇಚ್ಛೆಯಂತೆ ಆಗಲಿ ನಿನ್ನ. ನಮ್ಮ ಅಜ್ಜಮ್ಮ ಅದ ಅಂತಿದ್ಲು ರೀ, 100 ವರ್ಷದ ಅಜ್ಜಿ ರೀ. ಆಕೆ ಏನು ದೇವಸ್ಥಾನ ಎಲ್ಲ ಅಡ್ಡಾಡ್ತಿದ್ದಿಲ್ಲ ರೀ, ನಮಗೆ ಬರೀ ಗುಡ್ಡಕ್ಕೆ ಒಂದು ಹೋಗ್ತಿದ್ಲಕ್ಕಿ ವರ್ಷಕ್ಕೆ ಒಂದ್ಸಲ. ಆದರೆ ಆಕಿ ಶರಗ್ ತೊಗೊಂಡು ಆ ಸೂರ್ಯ ನೋಡಿ ಸಬ್ಬಿ ತಾರು ಬಾ ಅಂತಿದ್ಲ, ಎಲ್ಲ ನಿಂದಪ್ಪ ಅಂತಿದ್ದ. ಒಂದೇ ಮಾತು, ನಿನ್ನೆ ಇಚ್ಛೆ ಅಂತ ಆಗಲಿ ಸಾಕ್ರಿ. ತಲೆ ಮ್ಯಾಲಿನ ಭಾರ ಕೆಳಗಿಟ್ಟಂಗೆ ಮಾಡ್ತಾನ್ರಿ ಅವ. ಅವನಿಗೆ ನಮ್ದು ಚಿಂತೆ, ಅವ್ನು ಹುಡ್ಸ್ಯಾನಂದ್ರೆ ಅವ್ನ ಚಿಂತೆ ಇರ್ತದೆ, ನಮಗೆ ಚಿಂತೆ. ನಾವು ಹುಡ್ಸ್ಯಾವೇನ್ರಿ ಎಲ್ಲ? ಏನಿಲ್ಲ, ಸಬ್ ಕುಚ್ ಉಸ್ಕಾ ಹಿ ಹೈ. ಭೂಮಿ ಉಸಿ ಕಾ, ಪಾನಿ ಉಸ್ಕಿ, ಸಬ್ ಕುಚ್ ಉಸಿ ಮಹಾನ್ ಕಾ. ನಾ ಹೈ ಮೇರಾ ನಾ ಹೈ ತೇರಾ. ಯಾರ್ದು ಅಲ್ಲರಿ ಇದು, ಟ್ರಸ್ಟಿ ಇದ್ದಾಗ ಚಲೋ ಕೆಲಸ ಮಾಡಿಬಿಡ್ಬೇಕ್ರಿ ನಮ್ದು ಆಡಳಿತ ಬಂದಾಗ. ಅದಕ್ಕಾಗಿ ಆ ರಾವಣಗೆ ಎಷ್ಟೊಂದು ಫೆಸಿಲಿಟಿ ಇದ್ವು ಅಂತ್ರಿ. ಸ್ವರ್ಗಕ್ಕೆ ಹೋಗಿ ಬರೋದು, ಆಮೇಲೆ ನವಗ್ರಹಗಳೆಲ್ಲ ಅವ್ನು ಹೇಳ್ದಂಗೆ ಎಲ್ಲ ಇಟ್ಕೋತಿದ್ದ ಅಂತ್ರಿ ಅವ. ಅಷ್ಟು ಇತ್ತು. ಅವನು ಬೇಕಂದ್ರೆ ನರಕನ ಅದು ಕ್ಯಾನ್ಸಲ್ ಮಾಡುವಷ್ಟು ಅವನಿಗೆ ಶಕ್ತಿ ಇತ್ತು. ಯಾವುದಿದ್ರೂ ಸಹಿತ ಅವ್ನು ನಾಳೆ ಮಾಡೋನು, ಚಲೋ ಇದ್ದಿದ್ದು ನಾಳೆ ಮಾಡೋದು, ಕೆಟ್ಟ ಅವಾಗಿಂದ ಅವಾಗ ಮಾಡೋದು. ಒಂದು ದಿನ ತಾನೇ ಹೋಗಬೇಕಾಗ್ತೈತಿ. ಅದಕ್ಕಾಗಿ ಹೇಳ್ತಾರೆ, ಗುರು ಬಿನಾ ಜ್ಞಾನ ನಹಿ. ಗುರು ಯಾವಾಗಲೂ ಗೋವಿಂದನೇ ರೀ, ಅವನೇ ಗೋವಿಂದ. ಗುರು ಬೇರೆ ಅಲ್ಲ, ಗೋವಿಂದ ಬೇರೆ ಅಲ್ಲ. ಹೀಗಾಗಿ ಇಲ್ಲೇ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ನ ಸೋಡಾವೆ ಪಾಯ ನಿಶ್ಚಯಿತೋ ಕೇಲ. ಆಳವ ಶಾಂಕಧರ ಭಾವ ಬಳೆ, ಧರುಣಿ ಕೇಶವ ಆಣ ಭಾವ ಬಳೆ. ಅಂದರೆ ನೀವು ಯಾರಿಗೆ ಭಾವ ತುಂಬಿ ಕರಿಬೇಕಪ್ಪ ಅಂತ ಹೇಳಿದ್ರೆ ಶಂಖಧರನಿಗೆ. ಶಂಖಧರ ಯಾರ್ರಿ? ನಾರಾಯಣ. ಶಂಖ ಚಕ್ರ ಗದಾ ಪದ್ಮ 4 ಕೈದೊಳಗೆ 4 ಹಿಡ್ಕೊಂಡು ಬಿಟ್ಟಾನ. ಬಿಜಿ ಅದಾನ್ರಿ, ಖಾಲಿನೇ ಇಲ್ಲ ಕೈನ. ಅದಕ್ಕೆ 4ರ ಮಹತ್ವನೂ ಭಾಳ ಅದ ರೀ. ಒಂದೊಂದು ಕೈಗೆ ಒಂದೊಂದು ಹೇಳ್ತಾರೆ ರೀ. 4 ಕೈಗೆ ಇದನ್ನು ಚತುರ್ವೇದನೂ ಅಂತ ಹೇಳ್ತಾರೆ ರೀ, 4 ವೇದ ಅಂತ ಹೇಳ್ತಾರೆ ರೀ. ಸಾಮವೇದ, ಯಜುರ್ವೇದ, ಋಗ್ವೇದ, ಅಥರ್ವಣ ವೇದ, ಒಂದೊಂದು ಕೈನೂ ಸಹಿತ. ಮತ್ತೊಂದು ಸಲ ಹೇಳ್ತಾರೆ ಶಕ್ತಿ ಯುಕ್ತಿ ಮುಕ್ತಿ, ಭಕ್ತಿ ಮುಕ್ತಿ. ಶಕ್ತಿ ಯುಕ್ತಿ ಭಕ್ತಿ ಮುಕ್ತಿ 4 ಕೈಗಳಂತಾರೆ. ಇನ್ನೊಂದು ರೀತಿಯಿಂದ ಹೇಳ್ತಾರೆ ಯೋಗಿ, ಸಹಯೋಗಿ, ಉದ್ಯೋಗಿ, ಉಪಯೋಗಿ. ಇವು 4 ಕೈಗಳಂತೇಳಿ. ಅದಕ್ಕೆ ಇಲ್ಲೇ ಶಂಖಧರ ಅಂತ ಹೇಳ್ತಾ ಇದ್ದಾರೆ. ಶಂಖದ ಪ್ರತೀಕ ಏನಪ್ಪ ಅಂತ ಹೇಳಿದ್ರಿ, ಅದು ಶಬ್ದ ಮಾಡ್ತೈತಲ್ರಿ, ಓಂಕಾರನ ಶಬ್ದ ಮಾಡ್ತೈತಲ್ಲ, ಅದು ಉಬೋದರಿಂದ ಮನೆಯಲ್ಲಿರುವಂತಹ ದುಷ್ಟ ಶಕ್ತಿಗಳೆಲ್ಲ ಓಡಿ ಹೋಗಿಬಿಡ್ತಾವೆ ಅಂತ ಹೇಳ್ತಾರೆ. ಮತ್ತೊಂದು ಹೇಳ್ತಾ ಇದ್ದಾರೆ, ಈಗ ಸೈನ್ಸ್ ಪ್ರಕಾರ ಹೇಳ್ತಾ ಇದ್ದಾರೆ, ನಮ್ಮ ರಕ್ತ ಕಡಿಮೆ ಆಗಿ ನಮ್ಮ ನರಗಳು ಚಪ್ಟ ಬೀಳ್ತಾವಂತೆ. ಅದಕ್ಕೆ ಅದು ಶಂಖ ಊದಿದ್ರೆ ಅವೆಲ್ಲ ಹಿಗ್ತಾವಂತೆ. ಹಿಗ್ಗಿ ಆಕ್ಸಿಜನ್ ಚಲೋ ತೊಗೋತೈತಂತ, ಆರೋಗ್ಯವಾಗಿರ್ತಾರಂತೆ. ಶಂಖ ಊದಬೇಕಂತ್ರಿ. ಮೊದ್ಲಿನ ಕಾಲಕ್ಕೆ ಒಲಿ ಉಪ್ತಿದ್ರಿಪ್ಪ, ಹುಫ್ ಮಾಡಿ ಅವು ಒಳಗಿಂದು ಎಲ್ಲ ಇನ್ಸ್ಟ್ರೂಮೆಂಟ್ ಮೂಮೆಂಟ್ ಆಗ್ತಿದ್ವು, ತಳ್ಳಗಿರ್ತಿದ್ರಿ ಜನ. ಈಗ ರಾಮದೇವ್ ಬಾಬಾ ಹೇಳ್ತಾನಲ್ರಿ, ಅದು ಕಪಾಲಭಾತಿ ಅದನ್ನ ರೀ, ಎಷ್ಟು ಜೋರು ಅದು ಉರಿ ಹತ್ತಲಿಲ್ಲ ಅಂದ್ರೆ ಉಫ್ ಮಾಡ್ತಿದ್ರು. ಅದಕ್ಕಾಗಿ ಶಂಖಧರ. ಶಿವನಿಗೆ ತ್ರಿಶೂಲಧರ, ಗೋವರ್ಧನ ಗಿರಿಧರ. ಧರ ಅಂದರೆ ಹಿಡಿಯೋದ್ರಿ. ಶಂಖಧರ ಭಾವ ಬಳೆ, ಕರುಣಿ ಕೇಶವ ಆಣ ಭಾವ ಬಳೆ. ಪಾಪಿಯ ನ ಕಳೆ ಕಾಹಿ ಕೇಲ. ಪಾಪಿಗಳಿಗೆ ಈ ಸತ್ಸಂಗದ ಮಹತ್ವನ ಗೊತ್ತಾಗಂಗಿಲ್ಲ ಅಂತ. ನಮ್ದು ಪಾಪ ರೀ, ನಮ್ದು ಪಾಪ ಹೋಗಕ್ಕೆ ಕೊಡೋಂಗಿಲ್ಲ. ಇದೇ ಸತ್ಯ ಅನ್ನಿಸ್ಕೊಂಡು ಬಿಟ್ಟಿರ್ತೈತಿ. ಹಮ್ದೋ ಹಮಾರ್ದೋ ಉತ್ನಾ ಹಿ, ಇಸ್ಸೆ ಆಗೆ ಕುಚ್ ಭಿ ನೇ. ಸತ್ಸಂಗ ಮಾಡಿದ್ರೆ ನಮಗೆ ಸತ್ಯ ತಿಳಿತೈತಿ. ಗುರು ಏನು ಹೇಳ್ತಾನ, ಇರುವಷ್ಟು ದಿನ ಆನಂದವಾಗಿರಪ್ಪ, ಏನಿಲ್ಲ ಅವನ ಇಚ್ಛಾ ಇದ್ದಂಗೆ ಆಗ್ತೈತಿ, ಚಿಂತೆ ಮಾಡಬೇಡಪ್ಪ. ಸರಳದವ್ರಿ ಇವೆಲ್ಲ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ. ಹಿಂದೆ ನಿನ್ನ ಸಲಹಿದರಾರೋ, ಮುಂದೆ ನಿನ್ನ ಸಲಹುವರಾರೋ, ಅಂದಿಂದಿಂದಿಗೂ ನಂದಿ ವಾಹನ ಇದ್ದಾನೆ. ಎಷ್ಟು ಚಂದದರಿದು.
ಇದು ನಮಗೆ ಮೊದಲು ತಂದೆ ತಾಯಿ ಸಾಕಿದ್ರು, ಈಗ ನಿಮ್ಮ ಮನೆಯವ್ರು ಸಾಕ್ತಾರ, ಮುಂದೆ ನಿಮ್ಮ ಮಗನ ಸಾಕ್ತಾನ. ಮಗ ಸಾಕಿದ್ರೆ ಮಗ ಅಂತವನು ಇನ್ನೊಬ್ಬರು ಬರ್ತಾನೆ. ನಮ್ದು ಪೂರ್ವ ನಿರ್ಧಾರಿತದ ರೀ. ಮಾಮಾಜಿ ಅಂತಿದ್ರು 111 ವರ್ಷ ಇತ್ತು. ನಮ್ಗೆ ಯಾವಾಗಿನ ಕಾಲಕ್ಕೆ ಅವ್ರ ಅಪ್ಪ ಅವನು ಚಿಂತೆ ಮಾಡಿನ ಸತ್ತಿರ್ಬೇಕು, ನಮ್ಮ ಮಗಗೆ ಮುಂದೆ ಯಾರು ನೋಡ್ತಾರೋ ಅಂತೇಳಿ 10 ಮಕ್ಕಳು ಅವ್ರದ್ದು ಸೇವಾಗ ನಿಂತಿದ್ದರು. ನಮ್ದು ಪುಣ್ಯ ಬಂದು ನಿಂದಿರ್ತೈತ್ರಿ. ಎಷ್ಟು ಸಣ್ಣ ಹುಡುಗರು ರೀ, 9th 10th ಇದ್ದಿದ್ದು ಹುಡುಗರು ಹಿಂಗೆ ಅಲ್ಲಿ ಮೇಘಾಲಯದಿಂದ ಬಂದಿದ್ವು ನೋಡ್ರಿ. ಎಷ್ಟು ಪ್ರಾರಬ್ಧ ನೋಡ್ರಿ. ನೀವು ಚಿಂತೆ ಅದಕ್ಕೆ ಮಾಡ್ಬೇಕ್ರಿ. ಖರೆ ನಮ್ಮ ಕಣ್ಣು ಮುಂದೆ ನೋಡೇವು. ಬ್ಯಾಚುಲರ್ ಇದ್ರು, ಅಷ್ಟು ಮಂದಿಗೆಲ್ಲ ಸೇವಾ ಮಾಡ್ತಿದ್ರು, ಎಷ್ಟೋ ಮಕ್ಳಿಗೆ ಶಾಲೆ ಕಲಿಸಿದ್ರು, ಮತ್ತು ದಾನ ಧರ್ಮ ಮಾಡ್ತಿದ್ದರು ಅವರು. ತಮ್ಮದು ಬರ್ತಡೇಗೆ ಸಿಲ್ವರ್ ಕಪ್ ನಮ್ಮ ಹೈಸಿಗೆ ತಕ್ಕಂಗೆ ರೀ ತಂಪಕ್ಕಿದವ್ರಿಗೆಲ್ಲ ಸಮಯ ತಾಟ ತಂಬ್ಗಿ. ನಮ್ಮಂತ ನಾವು ಆರ್ಡಿನರಿ ರೀ. ನಮ್ಗೆ ಅವ್ರದ್ದು ಸಂಬಂಧ ಎಷ್ಟು ಕಡಿಮೆ ಇದ್ರೂ ಸಹಿತ ನಮಗೂ ಸಹಿತ ಇಂಥ ದೊಡ್ಡ ದೊಡ್ಡ ಗ್ಲಾಸ್ ಕೊಟ್ಟಾರ, ಬೆಳ್ಳಿವು. ಮತ್ತು ನಮ್ಮ ಪ್ರೀತಿ ನನ್ನ ಜೊತೆಗೆ ಬಂದ್ರೆ ಅಕ್ಕಿಗೂ ಒಂದು ಅರ್ಶಿನ ಕುಂಕುಮದ ಇದು ಒಂದು ಕೊಡ್ತಿದ್ರಿ. ಎಷ್ಟು ಪ್ರೀತಿ ಮಾಡ್ತಿದ್ರು. ಅದಕ್ಕಾಗಿ ನಮಗನ್ನಿಸ್ತೈತೆ ಹಣ ಇದ್ದರೆ ಎಲ್ಲ ಮಾಡ್ತಾರೆ. ಹಣ ಇಲ್ಲ ರೀ. ಹಣಕ್ಕಿಂತ ನಮ್ಮ ಪುಣ್ಯ ಬಂದು ನಿಂದಿರ್ತೈತೆ ರೀ. ನೇಕಿ ಕರೋ ದರಿಯಾ ಮೇ ಡಾಲೋ ತಬ್ ಆಯೇಗಾ ಪತಾ ನಹೀ. ಮಾಡಿದ್ದು ಕೊಟ್ಟಿದ್ದು ಕೊಟ್ಟೆನೆ ಬೇಡ, ಮಾಡಿದ್ದು ಮಾಡೇನು ಬೇಡ. ಅದು ಶಿವನಲ್ಲಿ ಕಟ್ಟಿಟ್ಟ ಬುತ್ತಿನ ರೀ. ಬರ್ತೈತ್ರಿ ಅದು, ಎಲ್ಲಿ ಹೋಗಂಗಿಲ್ಲ. ದುಃಖಿ ನೈ ಹೋನ ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನ ಗತಾಸುಷ ನಾನು ಶೋಚಂತಿ ಪಂಡಿತ. ಥ್ಯಾಂಕ್ ಯು ಹೇಳ್ಕೊತ ಹೋಗ್ಬೇಕು ನೋಡ್ರಿ ಎಲ್ಲರಿಗೂ. ಬರೀ ಏನಿದ್ರು ಥ್ಯಾಂಕ್ ಯು. ಈ ಕುರ್ಚಿಗೂ ಸಹಿತ ಹೇಳುವಾಗ ಧನ್ಯವಾದ ಹೇಳಿ ಹೋಗ್ತೇನೆ ರೀ ನಾನು. ಮತ್ತು ನಿಮಗೆ ಅನ್ನಂಗಿಲ್ಲೇನ್ರಿ ನಾನು. सच से सबको थैंक यू बोलने का क्या है, सब परमात्मा का है. मेरा प्रारब्ध ऐसा है, मुझे कोई नहीं है, लेकिन कोई नहीं कहे तो वो है हमारे लिए. ನಮ್ಮ ಚಿಂತೆ ಮಾಡೋನು ಅವ್ನು ಇದ್ದಾನ್ರಿ. ಅದಕ್ಕಾಗಿ ಎಷ್ಟು ಚಂದ ಹೇಳ್ತಾರ್ರಿ. ಪಾಪಿಯ ನ ಕಳೆ ಕಾಹಿ ಕೇಲ ನ ಕಳೆ ತೋ ದೇವ ಸತ್ಸಂಗ ವಾಚೂನಿ ವಾಸನಾ ಜಾಳೋನಿ ಶುದ್ಧ ಕರ. ಮೊದಲು ನಮ್ದು ವಾಸನಾ ಸುಡ್ಬೇಕ್ರಿ. ಕರ್ಮ ನಮ್ದು ವಾಸನಾ ಇಚ್ಛಾ ಅದ ನೋಡ್ರಿ, ಅವು ಸುಡ್ಬೇಕವು. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಆಶಾ ಸುಟ್ಟುಬಿಡ್ಬೇಕು ನೋಡ್ರಿ. ಇಚ್ಛಾಲಿಂದ ಮುಂದಿಂದ ಜನ್ಮ ರೀ. ಇಚ್ಛಾ ವಾಸನಾ ಕರ್ಮ ಇಚ್ಛಾ ಅದು ಹಂಗೆ ಕಾಲಚಕ್ರ ಹಂಗೆ ನಡ್ಕೊತ ಹೋಗ್ತೈತಿ. ಅದಕ್ಕಾಗಿ ವಾಸನಾ ಜಾಳೋನಿ ಶುದ್ಧ ಕರ. ಮೊದಲು ಶುದ್ಧ ಆಗ್ಬೇಕಂತ ಹೇಳಿದ್ರೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ. ಜ್ಞಾನದಲ್ಲಿ ಕರ್ಮಗಳೆಲ್ಲ ಸುಟ್ಟು ಹೋಗ್ಬಿಡ್ತಾವ್ರಿ. ಸುಟ್ಟು ಹೋದ್ರೂ ಸಹಿತ ಹಿಂಗೆ ಕಾಣಿಸ್ತಾರಲ್ರಿ ಅಂತ ನಮಗೆ ಅನ್ನಿಸ್ಬೋದು. ನೋಡ್ಲಿಕ್ಕೇನೋ ಓಡಾಡ್ಕೊತ ಇದೇವ್ರಿ, ಆದರೆ ಒಳಗಿನ ಇಚ್ಛಾ ಅದ ನೋಡ್ರಿ ಯಾವಾಗೋ ಹೋಗ್ಬಿಟ್ಟಿರ್ತಾವೆ. ಅದು ಇನ್ನೊಂದು ಸಲ ಬಿತ್ತಿದರೆ ಅವು ಗಿಡ ಎಳಂಗಿಲ್ಲ ರೀ. ಹಂಗೆ ನಮ್ಮದು ಜ್ಞಾನದಲ್ಲಿ ಅವೆಲ್ಲ ಸಂಚಿತ ಮತ್ತು ಆಗಾಮಿ ಹೋಗ್ಬಿಡ್ತಾವ. ಈಗ ಪ್ರಾರಬ್ಧ ಅಷ್ಟದ ರೀ. ಪ್ರಾರಬ್ಧ ಏನಪ್ಪ ಅಂದ್ರೆ ಹುರಿದ ಬೀಜದಂತೆ ಇರ್ತಾರೆ. ಶೇಂಗಾ ಕಾಳು ಇರ್ತಾವೆ ನೋಡ್ರಿ, ಹುರಿದಿದ್ದದಾವ್ರಿ ಅವು ಹಸಿ ಇಲ್ಲ. ಹಸಿತನ ಇದ್ರೆ ಮತ್ತು ಮುಂದಿನ ಜನ್ಮದ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಶುದ್ಧಕರ ಮನ್ ದೇಹಾತೀತವಾಹೆ. ಯಾವಾಗೂ ಎಲ್ಲಿ ತನಕ ನಾವು ಈ ದೇಹಕ್ಕೆ ಅಂಟ್ಕೋತೀವಿ ನೋಡ್ರಿ, ಈ ದೇಹದ ಚಿಂತೆ ಒಳಗೆ ಇದ್ದಿದ್ದೇ ಆದರೆ ನಾವು ಎಲ್ಲೂ ಹೋಗಿ ಮುಟ್ಟಂಗಿಲ್ಲ ರೀ. ಇದು ದೇಹ ಭಾರಿ ಸ್ಥೂಲ ಶರೀರ ಇದೆ. ಈ ಸ್ಥೂಲ ಶರೀರದ ಆಸಕ್ತಿಯಿಂದ ಜನ್ಮಗಳು ಬರ್ತಾವೆ. ಇದಕ್ಕೆ ರೋಗಾಚ ಡೊಂಗೋರನೇ ರೀ ಇದು ಶರೀರ. जनी सर्व सुखी ऐसा कौन है, दुनिया में कौन सुखी है, कोई भी सुखी नहीं. सुख कहने का चीज़ ही इस दुनिया में नहीं है. ಇಲ್ಲದನ್ನು ಹುಡುಕಿದ್ರೆ ಎಲ್ಲಿ ಸಿಗ್ತೈತ್ರಿ? ಸಿಗಂಗಿಲ್ಲ ರೀ. ಇಲ್ಲ ರೀ, ಅದು ಸುಖನೇ ಇಲ್ಲ. ಈ ಇಡೀ ಜಗತ್ತಿನ ಹೆಸರು ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ದುಃಖಾಲಯಂ ಇದಂ ದುಃಖಾಲಯಂ ಅಶಾಶ್ವತಂ ಅನಿತ್ಯಂ ಅಶಾಶ್ವತಂ ಅಸುಖಂ. ಯಪ್ಪ ಎರಡು ಇಷ್ಟೊತ್ತು ಒಂದು ಶ್ಲೋಕ ಸಾಕ್ರಿ ನಮಗೆ. ಅದಕ್ಕಾಗಿ ಹೇಳ್ತಾರೆ, ಎದಕ್ಕೆ ಅಳ್ತೀರಿ ನೀವು? ಅಳಬೇಡ ತಂಗಿ, ಅಳಬೇಡ ತಂಗಿ, ನಾನಿದ್ದೇನೆ. ಅದಕ್ಕಾಗಿ ಹೇಳ್ತಾರೆ, ಗುರು ಹೇಳ್ತಾನೆ, ಕಾಳಜಿ ಕರುನಕ ಮೀ ಆಹೆ, ನಾನಿದ್ದೇನೆ.
ಅದಕ್ಕಾಗಿ ಜೀವನದಲ್ಲಿ ಗುರುವಿನ ಅವಶ್ಯಕತೆ ಬಹಳ ಇದೆ ರೀ, ಬಹಳ ಅಂದರೆ ಬಹಳ ಈಗಿನ ಜಗತ್ತಿನಲ್ಲಿ ಅತಿ ಅವಶ್ಯಕವಾಗಿದೆ. ಆ ಸದ್ಗುರು ಒಂದ್ಸಲ ಸಿಕ್ಕರು ಅವ್ರದ್ದು ಕಾಲ ಬಿಡಬಾರ್ದು ಅಂತೇಳಿನೇ ಪಾಯ್ತ್ಯ ದೇವಾಚೆ ನ ಸೋಡಾವೆ.